ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಊರಲ್ಲಿ ಒಂದು ನದಿ ದಡದಲ್ಲಿ ಒಬ್ಬರು ಜ್ಞಾನಿ ಸ್ವಾಮೀಜಿಯವರು ಆಶ್ರಮ ಕಟ್ಕೊಂಡು ತಮ್ಮ ಶಿಷ್ಯ ವರ್ಗದೊಂದಿಗೆ ವಾಸಿಸ್ತಾ ಇರ್ತಾರೆ. ಆ ಊರಲ್ಲಿ ಪ್ರಸಿದ್ಧ ದೇವಾಲಯ ಇದ್ದಿದ್ದರಿಂದ ಅನೇಕ ಜನರು ಅಲ್ಲಿ ಬಂದು ಹೋಗಿ ಮಾಡ್ತಾ ಇರ್ತಾರೆ. ಒಮ್ಮೆ ಆ ಊರಿಗೆ ಬಂದಂತಹ ಅಯ್ಯಪ್ಪನ ಭಕ್ತಾದಿಗಳು ಆ ಸ್ವಾಮೀಜಿಯವರ ಬಗ್ಗೆ ತಿಳಿದು ಅವರ ದರ್ಶನ ಪಡೆಯಲೆಂದು ಅಲ್ಲಿಗೆ ಬರ್ತಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸಿದಂತಹ ಸ್ವಾಮೀಜಿ ಮಧ್ಯಾಹ್ನದ ಊಟದ ಸಮಯವಾದ್ದರಿಂದ ಎಲ್ಲರೂ ಕೈಕಾಲು ತೊಳೆದು ಊಟಕ್ಕೆ ಬನ್ನಿ ಅಂತ ಪ್ರೀತಿಯಿಂದ ಆಹ್ವಾನಿಸ್ತಾರೆ. ಎಲ್ಲರೂ ಊಟಕ್ಕೆ ಕುಳಿತ ನಂತರ ನನ್ನದೊಂದು ಸಣ್ಣ ಪ್ರಶ್ನೆ ಇದೆ. ಅದೇನು ಅಂದರೆ, ತಾವು ಮನುಷ್ಯರಾಗೆ ತಿನ್ನ ಬಯಸ್ತಿರೋ ಅಥವಾ ಪ್ರಾಣಿಯಂತೆ ತಿನ್ನ ಬಯಸ್ತಿರೋ ಅಂತ ಕೇಳಿದಾಗ ಅವರೆಲ್ಲರೂ ಒಂದು ನಿಮಿಷ ಏನೋ ಅರ್ಥವಾಗದೆ ನಂತರ ಸಾವರಿಸಿಕೊಂಡು, ಯಾಕೆ ಕೇಳ್ತಾ ಇದ್ದೀರಾ, ನಾವೆಲ್ಲರೂ ಮನುಷ್ಯರು ತಾನೇ, ಅದಕ್ಕೆ ನಾವು ಮನುಷ್ಯರ ಥರನೇ ತಿಂತೀವಿ ಅಂತ ಒಮ್ಮತದಿಂದ ಹೇಳ್ತಾರೆ. ಅದಕ್ಕೆ ಸ್ವಾಮೀಜಿಯವರ ನಸುನಕ್ಕು, ನಂಗೆ ಗೊತ್ತು ನೀವು ಮನುಷ್ಯರು ಅಂತ, ಆದರೆ ನಾವು ಮನುಷ್ಯರಾಗೆ ತಿಂದೆ ಪ್ರಾಣಿಗಳಾಗೆ ತಿಂದರೆ ನಮಗೂ ಕ್ಷೇಮ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಅವರ ಮಾತಿನ ತಲೆ ಬುಡ ಅರ್ಥವಾಗದೆ, ಸ್ವಾಮೀಜಿಗಳೇ ಸ್ವಲ್ಪ ಅರ್ಥವಾಗುವಂತೆ ಹೇಳಿ ಅಂತ ಹೊಕ್ಕರಿಂದ ಕೇಳ್ತಾರೆ. ಆಗ ಸ್ವಾಮೀಜಿಗಳು, ನೋಡಿ, ಪ್ರಾಣಿ ಪಕ್ಷಿಗಳು ಯಾವತ್ತೂ ಹಸಿವಾಗದೆ ತಿನ್ನೋದಿಲ್ಲ. ಅವುಗಳ ಆಹಾರ ಅವೇ ಹುಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ತಿಂತವೆ. ತಮ್ಮ ಆಹಾರ ಏನೋ ಅದನ್ನಷ್ಟೇ ತಿಂತವೆ. ಹುಲಿ ಹಸುವಾದರೂ ಹುಲ್ಲು ತಿನ್ನೋದಿಲ್ಲ, ಮತ್ತು ಆನೆ ಹಸುವಾದರೂ ಮಾಂಸ ಭಕ್ಷಣೆ ಮಾಡೋದಿಲ್ಲ. ಆದ್ದರಿಂದ ಪ್ರಾಣಿ ಪಕ್ಷಿಗಳು ಸಾಮಾನ್ಯವಾಗಿ ರೋಗಮುಕ್ತವಾಗಿ ಎಲ್ಲವೂ ಒಂದೇ ಆಕಾರದಲ್ಲಿ ವಯಸ್ಸಿಗೆ ತಕ್ಕಂತೆ ಇರೋದನ್ನು ಕಾಣ್ಬೋದು. ಆದರೆ ಮನುಷ್ಯ ಮಾತ್ರ ಹಸಿವಿರಲಿ ಬಿಡಲಿ ಹೊತ್ತಿಗೆ ಹೊಟ್ಟೆಗೆ ತುರುಕಿಕೊಳ್ತಾನೆ ಇರ್ತಾನೆ. ಮದುವೆ ಈ ಥರ ಸಮಾರಂಭಗಳಲ್ಲಿ ತನ್ನ ಮಿತಿ ಮೀರಿ ಬಂದದ್ದನ್ನೆಲ್ಲ ಕೇಳಿ ಬಡಿಸ್ಕೊಂಡು ಕೊನೆಗೆ ತಿನ್ನಲಾರದೆ ತಿಂದು ಬಾಧೆ ಪಡೋದನ್ನು ಸಾಮಾನ್ಯವಾಗಿ ನೋಡ್ಬೋದು. ತನ್ನ ಬಾಯಿ ಚಪಲದಿಂದಲೇ ಅನೇಕ ರೋಗಗಳಿಗೆ ತುತ್ತಾಗಿ ಕಷ್ಟಪಡೋದು ನಿಮಗೆ ಗೊತ್ತು ತಾನೆ. ಅದಕ್ಕೆ ಕೇಳಿದ್ದು ನೀವು ಯಾವ ರೀತಿ ಉಣ್ಣಲು ಇಷ್ಟಪಡ್ತೀರಿ ಅಂತ. ಅದಕ್ಕೆ ಈಗ ಅವರೆಲ್ಲರೂ ಒಟ್ಟಾಗಿ, ಇನ್ನು ಮೇಲಂತೂ ನಾವು ಪ್ರಾಣಿಗಳಂತೆ ತಿಂದು ಮಾನವರಂತೆ ಸಾಧ್ಯವಾದಷ್ಟು ಬೇರೆಯವರಿಗೆ ಉಪದ್ರವವಾಗದಂತೆ ಬಾಳಬೇಕೆಂದು ನಿಶ್ಚಯಿಸಿದ್ದೀವಿ ಅಂತ ಸ್ವಾಮೀಜಿಯವ್ರ ಮುಂದೆ ಹೇಳ್ಕೊತಾರೆ. ನಮಸ್ಕಾರ.